ಹಾಯ್ ಫ್ರೆಂಡ್ಸ್, ನಿಸರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ವೀರೇಶ್ ವಿಜಯಪುರ್. ಇವತ್ತಿನ ಕ್ಲಾಸಲ್ಲಿ ಯಾವುದರ ಬಗ್ಗೆ ಕುರಿತು ಡಿಸ್ಕಸ್ ಮಾಡ್ತಾ ಹೋಗೋಣ ಅಂದರೆ ಸ್ನೇಹಿತರೆ, 2025ರಲ್ಲಿ ಪ್ರದಾನ ಮಾಡಿದಂಥ ಪದ್ಮ ಪ್ರಶಸ್ತಿಗಳನ್ನು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಇಂಪಾರ್ಟೆಂಟ್ ಇವತ್ತಿನ ಕ್ಲಾಸ್ ನೋಡಿ. ಮೊದಲನೇದಾಗಿ ಪದ್ಮ ಪ್ರಶಸ್ತಿಗಳು 2025 ಒಟ್ಟು ಪದ್ಮ ಪ್ರಶಸ್ತಿಗಳನ್ನು 2025ರಲ್ಲಿ ಎಷ್ಟು ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ಕೇಳಿದಾಗ 139 ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗಿದೆ. ಒಟ್ಟು 109 ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗಿದೆ. ಒಟ್ಟು ಎಷ್ಟು ಪ್ರಶಸ್ತಿ? ಇದರಲ್ಲಿ ಏನು ಪದ್ಮ ಪ್ರಶಸ್ತಿಗಳಲ್ಲಿ 3 ರೀತಿಯನ್ನಾಗಿ ಮಾಡ್ತೀವಿ ನಾವು. ಒಂದು ಪದ್ಮ ವಿಭೂಷಣ, ಪದ್ಮಭೂಷಣ, ಪದ್ಮ ಪ್ರಶಸ್ತಿ ಅಂತೇಳಿ, ಹೌದಾ? ಇಲ್ಲಿ ಪದ್ಮ ವಿಭೂಷಣಕ್ಕೆ ಎಷ್ಟು ಪ್ರಶಸ್ತಿಗಳನ್ನು ನೀಡಲಾಗಿದೆ ಅಂತಂದಾಗ 7 ಪ್ರಶಸ್ತಿಯನ್ನು ನೀಡಲಾಗಿದೆ. ಇಂಪಾರ್ಟೆಂಟ್ ಆಗಿ ಗೊತ್ತಿಲ್ಲ ಸ್ನೇಹಿತರೆ. ನೆಕ್ಸ್ಟ್ ಪದ್ಮಭೂಷಣ 19 ಪ್ರಶಸ್ತಿಗಳನ್ನು ಪದ್ಮಭೂಷಣ ಪ್ರಶಸ್ತಿಯಲ್ಲಿ ನೀಡಲಾಗಿದೆ. 113 ಪ್ರಶಸ್ತಿಗಳನ್ನು ಪದ್ಮಶ್ರೀ ಪ್ರಶಸ್ತಿಯನ್ನು 113 ಪದ್ಮಶ್ರೀ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿದೆ. ಈ ಪದ್ಮ ವಿಭೂಷಣದಲ್ಲಿ ಎಷ್ಟು ಜನ ಕನ್ನಡಿಗರಿಗೆ ನೀಡಲಾಗಿದೆ ಅಂತ ಕೇಳಿದಾಗ ಪ್ರಶಸ್ತಿಯನ್ನು ಒಬ್ಬರಿಗೆ, ಹೌದಾ, ಒಬ್ಬರಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಇಂಪಾರ್ಟೆಂಟ್ ಸ್ನೇಹಿತರೆ, ಯಾರಂದಾಗ ಲಕ್ಷ್ಮೀನಾರಾಯಣ ಸುಬ್ರಹ್ಮಣ್ಯಂ ಅವರಿಗೆ ಏನಪ್ಪಾ ಅಂತಂದಾಗ ಪದ್ಮ ವಿಭೂಷಣವನ್ನ ನೀಡಿ ಗೌರವಿಸಲಾಗಿದೆ. ಭಾರತ ರತ್ನದ ನಂತರ ಅತಿ ಉನ್ನತ ಪ್ರಶಸ್ತಿ ಯಾವ್ದಂದ್ರೆ ಪದ್ಮ ವಿಭೂಷಣ ಅಂತೇಳಿ ಗೊತ್ತಿರಲಿ. ನೆಕ್ಸ್ಟ್ ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದುಕೊಂಡ ಕನ್ನಡಿಗರು ಎಷ್ಟು ಜನ ಅಂತ ಕೇಳಿದಾಗ ಇಬ್ಬರು ಗೊತ್ತಿರಲಿ. ಅದರಲ್ಲಿ ಏನಪ್ಪಾ ಅಂತಂದಾಗ ಅನಂತನಾಗ್ ಅಂತೇಳಿ, ಇವರು ಕರ್ನಾಟಕದ ಕಲೆಗಾಗಿ ಈ ಪ್ರಶಸ್ತಿಯನ್ನು ಪಡೆದುಕೊಂಡ್ರು. ಇವರು ಚಲನಚಿತ್ರಕ್ಕಾಗಿ ಅಥವಾ ಕಲೆಗಾಗಿ ಈ ಪ್ರಶಸ್ತಿಯನ್ನು ಪಡೆದುಕೊಳ್ತಾರೆ. ಯಾರು? ಪದ್ಮಭೂಷಣವನ್ನ ಯಾರು? ಅನಂತನಾಗ್ ಅವರು. ನೆಕ್ಸ್ಟ್ ಎ ಸೂರ್ಯಪ್ರಕಾಶ್ ಇವರಿಗೂ ಸಹ ಏನಪ್ಪಾ ಅಂತಂದ್ರೆ ಪದ್ಮಭೂಷಣವನ್ನ ನೀಡಿ ಗೌರವಿಸಲಾಗಿದೆ. ಯಾವ ಕ್ಷೇತ್ರಕ್ಕೆ ನೀಡಿ ಗೌರವಿಸಲಾಗಿದೆ ಅಂತಂದ್ರೆ ಸಾಹಿತ್ಯ ಮತ್ತು ಶಿಕ್ಷಣಕ್ಕಾಗಿ ಈ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ. ಯಾರಿಗೆ? ಎ ಸೂರ್ಯಪ್ರಕಾಶ್ ಅವರಿಗೆ. ಇಲ್ಲಿ ಕ್ವಶನ್ ಯಾವ ರೀತಿ ಕೇಳ್ತಂದಾಗ ಏನಪ್ಪಾ KS ಅಲ್ಲಿ ಯಾವ ರೀತಿ ಕ್ವಶನ್ ಕೇಳ್ತಂದ್ರೆ ಹೇಳಿಕೆ ರೂಪದಲ್ಲಿ ಕೊಡ್ತಾನೆ, ಹೌದಾ? ಹೇಳಿಕೆ ರೂಪದಲ್ಲಿ ಎ ಸೂರ್ಯಪ್ರಕಾಶ್ ಅವರಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ ನೀಡಲಾಗಿದೆ, ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಗೊತ್ತಿರಬೇಕು. ಅಲ್ಲಿ ಏನು ಕೊಟ್ಬಿಡ್ತಾನೆ ಅಂತಂದಾಗ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕಾಗಿ ಇವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ಕೊಟ್ಟಿರ್ತಾನ. ಗೊತ್ತಿರಲಿ ಸ್ನೇಹಿತರೆ, ಇಂಪಾರ್ಟೆಂಟ್, ಅದು ತಪ್ಪು. ಯಾವ್ದಪ್ಪ ಅಂತಂದ್ರೆ ಸಾಹಿತ್ಯ ಮತ್ತು ಶಿಕ್ಷಣಕ್ಕಾಗಿ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ನೆಕ್ಸ್ಟ್ ರಾಷ್ಟ್ರಪತಿ ಸಹಿ ಮಾಡಿದ ಸನ್ನದ ಮತ್ತು ಪದಕವನ್ನ ಈ ಪ್ರಶಸ್ತಿಯಲ್ಲಿ ನೀಡಲಾಗುತ್ತೆ. ಯಾವ? ಪದ್ಮ ಪ್ರಶಸ್ತಿಯಲ್ಲಿ. ಈ ಪದ್ಮ ಪ್ರಶಸ್ತಿ ಸ್ಥಾಪನೆಯಾಗಿದ್ದು ಎಷ್ಟರಲ್ಲಿ ಕೇಳಿದಾಗ 1954ರಲ್ಲಿ, ಹೌದಾ? ಭಾರತ ರತ್ನ ಪ್ರಶಸ್ತಿ ಸಹ ಇದೇ ಸಂದರ್ಭದಲ್ಲಿ ಸ್ಥಾಪನೆ ಆಗುತ್ತಾ. ಯಾವುದು? ಪದ್ಮ ಪ್ರಶಸ್ತಿ ಸ್ಥಾಪನೆ ಆಗಿದ್ದು ಯಾವಾಗ ಕೇಳಿದಾಗ 1954. ಭಾರತ ರತ್ನ ಪ್ರಶಸ್ತಿಯನ್ನ ಯಾವಾಗ ಸ್ಥಾಪನೆ ಮಾಡಲಾಯ್ತು? 1954ರಲ್ಲಿ ಸ್ಥಾಪನೆ ಮಾಡಲಾಗುತ್ತಾ. ಇದು ಯಾವ್ದಪ್ಪ ಅಂತಂದಾಗ ಪದ್ಮಶ್ರೀ ಪ್ರಶಸ್ತಿ ಪಡೆದ ಕನ್ನಡಿಗರು ಯಾರಂತಂದಾಗ ಭೀಮವ್ವ ಅವರಿಗೆ. ಇನ್ನ ಹಲವಾರು ಜನ ಬರ್ತಾರ. ಅದರಲ್ಲಿ ಇಂಪಾರ್ಟೆಂಟ್ ಗೊತ್ತಿರಲಿ ಸ್ನೇಹಿತರೆ, ತೊಗಲು ಬೊಂಬೆ ಆಟಕ್ಕಾಗಿ ಭೀಮವ್ವ ಅವರಿಗೆ ಏನಪ್ಪಾ ಅಂತಂದಾಗ ಕೊಪ್ಪಳ ಡಿಸ್ಟಿಕ್ದವ್ರು ಇವರು. ತೊಗಲು ಬೊಂಬೆ ಆಟಕ್ಕಾಗಿ ಇವರಿಗೆ ಏನಪ್ಪಾ ಅಂತಂದಾಗ ಪದ್ಮಶ್ರೀ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ ನೋಡಿ ಸ್ನೇಹಿತರೆ, ಹೌದಾ? ಇಷ್ಟು ಏನಪ್ಪಾ ಅಂತಂದಾಗ ಪದ್ಮಶ್ರೀ ಪ್ರಶಸ್ತಿ 2025ರ ಬಗ್ಗೆ ಆಗಿರ್ತದೆ ಸ್ನೇಹಿತರೆ. ಹಾಯ್ ಫ್ರೆಂಡ್ಸ್, ನೆಕ್ಸ್ಟ್ ಪ್ರಶಸ್ತಿ ಯಾವ್ದಪ್ಪ ಅಂತಂದಾಗ ಜ್ಞಾನಪೀಠ ಪ್ರಶಸ್ತಿ. ಇದು ಇಂಪಾರ್ಟೆಂಟ್ ಆಗಿರ್ತದೆ ಸ್ನೇಹಿತರೆ. ದೇಶದಲ್ಲಿ ಸಾಹಿತ್ಯಕ್ಕಾಗಿ ನೀಡುವ ಅತ್ಯುನ್ನತ ಪ್ರಶಸ್ತಿ ಆಗಿರ್ತದೆ. ಯಾವ್ದಪ್ಪ ಅಂತಂದ್ರೆ ಜ್ಞಾನಪೀಠ ಪ್ರಶಸ್ತಿ. ಇತ್ತೀಚೆಗೆ ಈ ಜ್ಞಾನಪೀಠ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ, ಇದು ಎಷ್ಟರಲ್ಲಿ ಸ್ಥಾಪನೆ ಆಯಿತು, ಇದರ ಕುರಿತು ಇವತ್ತಿನ ಕ್ಲಾಸಲ್ಲಿ ಮತ್ತೆ ಎಷ್ಟು ಜನ ಕನ್ನಡಿಗರ ಏನಪ್ಪಾ ಅಂತಂದಾಗ ನೀಡಲಾಗಿದೆ ಅಂತೇಳಿ ತಿಳಿದುಕೊಳ್ತಾ ಹೋಗೋಣ ಸ್ನೇಹಿತರೆ. ನೋಡಿ, ಮೊದಲನೇದಾಗಿ ಜ್ಞಾನಪೀಠ ಪ್ರಶಸ್ತಿ ಸ್ಥಾಪನೆ ಆಗಿದ್ದು ಯಾವಾಗ ಕೇಳಿದಾಗ 1961ರಲ್ಲಿ. ಅದು ಜ್ಞಾನಪೀಠ ಪ್ರಶಸ್ತಿ ಸ್ಥಾಪನೆ ಆಗಿದ್ದು 1961ರಲ್ಲಿ. ಒಟ್ಟು ಎಷ್ಟು ಭಾಷೆಗಳಿಗೆ ನೀಡಲಾಗುತ್ತಂದಾಗ ಸಂವಿಧಾನದ ಅನುಸೂಚಿಯಲ್ಲಿ ಬರುವ, ಅದು 8ನೇ ಅನುಸೂಚಿಯಲ್ಲಿ ಬರುವ 22 ಭಾಷೆಗಳು ಪ್ಲಸ್ ಒಂದು ಇಂಗ್ಲಿಷ್ ಭಾಷೆಗೆ
ಈ ಜ್ಞಾನಪೀಠ ಪ್ರಶಸ್ತಿಯನ್ನು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಲಾಗುತ್ತೆ ನೋಡಿ ಸ್ನೇಹಿತರೆ. ಇಂಪಾರ್ಟೆಂಟ್ ಯಾವ ಕ್ಷೇತ್ರ ಅಂತ ಕೇಳಿದಾಗ ಸಾಹಿತ್ಯ ಕ್ಷೇತ್ರಕ್ಕೆ ಈ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ಮೊದಲ ಪಡೆದುಕೊಂಡವರು, ಈ ಜ್ಞಾನಪೀಠ ಪ್ರಶಸ್ತಿಯನ್ನು ಮೊದಲು ಪಡೆದುಕೊಂಡವರು ಯಾರು ಅಂತ ಕೇಳಿದಾಗ ಜಿ ಶಂಕರ್ ಕುರುಪ ಅಂತೇಳಿ ಮಲಯಾಳಂ ಕವಿಯವರು, ಮಲಯಾಳಂ ಕವಿ, ಕೇರಳದ ಮಲಯಾಳಂ ಕವಿ. ಮೊದಲ ಪಡೆದುಕೊಂಡವರು ಈ ಜ್ಞಾನಪೀಠ ಪ್ರಶಸ್ತಿ ಯಾರು ಅಂತಂದ್ರೆ ಜಿ ಶಂಕರ್ ಕುರುಪ ಅಂತೇಳಿ ಇವರು ಪಡೆದುಕೊಂಡ್ರು. ನೆಕ್ಸ್ಟ್ ಇವರ ಕೃತಿ ಯಾವುದಪ್ಪ ಅಂತಂದ್ರೆ ಒಡಕುಳಲ್ ಅಂತೇಳಿ ಇವರ ಕೃತಿ ಯಾರು? ಜಿ ಶಂಕರ್ ಕುರುಪ ಅವರ ಕೃತಿ ಒಡಕುಳಲ್ ಅಂತೇಳಿ. ನೆಕ್ಸ್ಟ್ ಪಡೆದುಕೊಂಡ ಮೊದಲ ಮಹಿಳೆ, ಇವರು ಇಂಪಾರ್ಟೆಂಟ್. ಜ್ಞಾನಪೀಠ ಪ್ರಶಸ್ತಿ ಪಡೆದುಕೊಂಡ ಮೊದಲ ಮಹಿಳೆ ಯಾರಂತ ಕ್ವಶನ್ ಕೇಳ್ತಾರ, ಇಂಪಾರ್ಟೆಂಟ್ ಆಗಿ ಗೊತ್ತಿರಲಿ. ಆಶಾಪೂರ್ಣ ದೇವಿ. ಯಾರಂದಾಗ ಆಶಾಪೂರ್ಣ ದೇವಿ ಅಂತೇಳಿ. ಏನು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡವರು ಯಾರಂದಾಗ ಆಶಾಪೂರ್ಣ ದೇವಿ. ದಿ ಫಸ್ಟ್ ಪ್ರಾಮಿಸ್ ಎಂಬ ಕೃತಿಗೆ ಈ ಪ್ರಶಸ್ತಿಯನ್ನು, ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಳ್ತಾರೆ ಯಾರಪ್ಪ ಅಂತಂದಾಗ ಆಶಾಪೂರ್ಣ ದೇವಿಯವರು. ನೆಕ್ಸ್ಟ್ ಪಡೆದುಕೊಂಡ ಮೊದಲ ಕನ್ನಡಿಗ, ಈ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡ ಮೊದಲ ಕನ್ನಡಿಗ ಯಾರ ಕೇಳಿದಾಗ ಕುವೆಂಪು ಅವರು ನೋಡಿ ಸ್ನೇಹಿತರೆ. ಇಂಪಾರ್ಟೆಂಟ್ ಯಾರಪ್ಪ ಅಂತಂದಾಗ ಕೊಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತೇಳಿ ಇವರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡ ಮೊದಲ ಕನ್ನಡಿಗ, ಶಿವಮೊಗ್ಗ ಜಿಲ್ಲೆಯ ಕೊಪ್ಪಳ್ಳಿಯವರು. ಇವರಿಗೆ ಎಷ್ಟರಲ್ಲಿ ಏನಪ್ಪಾ ಅಂತಂದ್ರೆ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಕೇಳಿದಾಗ 1967ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತೆ ನೋಡ್ರಿ ಯಾರಿಗೆ? ಕುವೆಂಪು ಅವರಿಗೆ. ನೆಕ್ಸ್ಟ್ 2024ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಯಾರಿಗೆ ನೀಡಿ ಗೌರವಿಸಲಾಯಿತು ಕೇಳಿದಾಗ ವಿನೋದ್ ಕುಮಾರ್ ಶುಕ್ಲಾ ಅವರಿಗೆ ನೀಡಿ ಗೌರವಿಸಲಾಯಿತು. ಇಂಪಾರ್ಟೆಂಟ್. ವಿನೋದ್ ಕುಮಾರ್ ಶುಕ್ಲಾ ಅವರಿಗೆ 2024ರಲ್ಲಿ ವಿನೋದ್ ಕುಮಾರ್ ಶುಕ್ಲಾ ಅವರಿಗೆ ನೀಡಿ ಗೌರವಿಸಲಾಗುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್ 2025ರಲ್ಲಿ ಜಗದ್ಗುರು ರಾಮ್ ಭದ್ರಾಚಾರ್ಯ ಅವರಿಗೆ, 2025ರಲ್ಲಿ ಜಗದ್ಗುರು ರಾಮ್ ಭದ್ರಾಚಾರ್ಯ ಅವರಿಗೆ ಏನಪ್ಪಾ ಅಂತಂದಾಗ ಈ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಎಷ್ಟನೇ ಪ್ರಶಸ್ತಿ ಕೇಳಿದಾಗ 58ನೇ ಪ್ರಶಸ್ತಿ ಇವರಿಗೆ ಏನಪ್ಪಾ ಅಂತಂದ್ರೆ ಪ್ರದಾನ ಮಾಡಲಾಗಿದೆ. ಯಾರು? ಜಗದ್ಗುರು ರಾಮ್ ಭದ್ರಾಚಾರ್ಯ ಅವರಿಗೆ. ನೆಕ್ಸ್ಟ್ ಕನ್ನಡಿಗರು ಎಷ್ಟು ಜನ ಪಡೆದುಕೊಂಡಾರೆ ಈ ಪ್ರಶಸ್ತಿ ಅಂತ ಕೇಳಿದಾಗ 8 ಜನರು ಈ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದುಕೊಂಡಾರೆ ನೋಡಿ ಸ್ನೇಹಿತರೆ. ಇಂಪಾರ್ಟೆಂಟ್. ಮೊದಲನೇದಾಗಿ ಕುವೆಂಪು, ದ.ರಾ ಬೇಂದ್ರೆ, ಶಿವರಾಮ್ ಕಾರಂತ್, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ವಿಕ್ರು ಗೋಕಾಕ್, ಯು.ಆರ್. ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್ ಅಂತೇಳಿ ಎಷ್ಟು ಜನರಿಗೆ? 8 ಜನರಿಗೆ ಏನಪ್ಪಾ ಅಂತಂದ್ರೆ ಜ್ಞಾನಪೀಠ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ ನೋಡಿ ಸ್ನೇಹಿತರೆ. ಇಂಪಾರ್ಟೆಂಟ್ ಗೊತ್ತಿರಲಿ. ಕುವೆಂಪು ಅವರಿಗೆ 1967ರಲ್ಲಿ, ದ.ರಾ ಬೇಂದ್ರೆ ಅವರಿಗೆ 1973ರಲ್ಲಿ, ಅದೇ ಶಿವರಾಮ್ ಕಾರಂತ್ ಅವರಿಗೆ ಕೇಳಿದಾಗ 1977ರಲ್ಲಿ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ 1983ರಲ್ಲಿ ನೀಡಿ ಗೌರವಿಸಲಾಗುತ್ತಾ. ನೆಕ್ಸ್ಟ್ ವಿಕ್ರು ಗೋಕಾಕ್ ಅವರಿಗೆ 1990ರಲ್ಲಿ ಭಾರತ ಸಿಂಧೂ ರಶ್ಮಿ ಯಾವ ಕೃತಿಗೆ ಕೇಳಿದಾಗ ಭಾರತ ಸಿಂಧೂ ರಶ್ಮಿ ಎಂಬ ಕೃತಿಗೆ 1990ರಲ್ಲಿ ವಿಕ್ರು ಗೋಕಾಕ್ ಅವರಿಗೆ ಈ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತಾ. ಯು.ಆರ್. ಅನಂತಮೂರ್ತಿ ಇವರು ಸಮಗ್ರ ಸಾಹಿತ್ಯಕ್ಕೆ 1994ರಲ್ಲಿ ಸಮಗ್ರ ಸಾಹಿತ್ಯಕ್ಕೆ ಇವರಿಗೆ ನೀಡಿ ಗೌರವಿಸಲಾಗುತ್ತಾ. ನೆಕ್ಸ್ಟ್ ಗಿರೀಶ್ ಕಾರ್ನಾಡ್ ಅವರಿಗೆ ಇವರಿಗೂ ಸಹ ಸಮಗ್ರ ಸಾಹಿತ್ಯಕ್ಕಾಗಿ ಈ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗುತ್ತೆ 1998ರಲ್ಲಿ. ನೆಕ್ಸ್ಟ್ ಚಂದ್ರಶೇಖರ್ ಕಂಬಾರ್ ಅವರಿಗೆ 2010ರಲ್ಲಿ ನೀಡಿ ಗೌರವಿಸಲಾಗಿದೆ ನೋಡಿ ಸ್ನೇಹಿತರೆ. ಇಂಪಾರ್ಟೆಂಟ್. ಜ್ಞಾನಪೀಠ ಪ್ರಶಸ್ತಿ ಸ್ಥಾಪನೆಯಾಗಿದ್ದು 1961ರಲ್ಲಿ ನೆನಪಿಟ್ಕೋಬೇಕು. ಎಷ್ಟು ಭಾಷೆಗಳಿಗೆ ನೀಡುತ್ತದೆ ಕೇಳಿದಾಗ 23 ಭಾಷೆಗಳಿಗೆ ಪ್ರದಾನ ಮಾಡಲಾಗುತ್ತಾ. ಇಲ್ಲಿ 8ನೇ ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಬರುವ 22 ಭಾಷೆಗಳು, ಒಂದು ಇಂಗ್ಲಿಷ್ ಭಾಷೆಗೆ ಈ ಜ್ಞಾನಪೀಠ ಪ್ರಶಸ್ತಿಯನ್ನ ನೀಡಲಾಗುತ್ತೆ ಅಂತ ಗೊತ್ತಿರಲಿ. ಇಂಪಾರ್ಟೆಂಟ್. ಎಷ್ಟು ಜನ ಕನ್ನಡಿಗರು ಪಡ್ಕೊಂಡಾರ? 8 ಜನ ಕನ್ನಡಿಗರು ಪಡ್ಕೊಂಡಾರ. ಇತ್ತೀಚೆಗೆ ಪಡೆದುಕೊಂಡವರು ಇಂಪಾರ್ಟೆಂಟ್ ಆಗಿರ್ತಾರೆ ಸ್ನೇಹಿತರೆ. ಜಗದ್ಗುರು ರಾಮ ಭದ್ರಾಚಾರ್ಯ ಅವರಿಗೆ 58ನೇ ಜ್ಞಾನಪೀಠ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗಿದೆ. ನೆಕ್ಸ್ಟ್ 2024ರಲ್ಲಿ ವಿನೋದ್ ಕುಮಾರ್ ಶುಕ್ಲಾ ಅವರಿಗೂ ಸಹ ನೀಡಿ ಗೌರವಿಸಲಾಗಿದೆ ಅಂತೇಳಿ ಇಷ್ಟು ಗೊತ್ತಿರಲಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.